ಹಾಲು ಒಕ್ಕೂಟದ ಸಂಘದ ಚೇರ್ಮನ್ರು ಹಾಗೂ ಕಾರ್ಯದರ್ಶಿಯವರ ಸಭೆಗೆ ಆಗಮಿಸಿ ವೇದಿಕೆ ಮೇಲೆ ಆಸೀನರಾದಂಥ ಬೆಳಗಾವಿ ಹಾಲು ಒಕ್ಕೂಟದ ಎಲ್ಲ ನನ್ನ ಆಡಳಿತ ಮಂಡಳಿ ಸದಸ್ಯರೇ, ವ್ಯವಸ್ಥಾಪಕ ನಿರ್ದೇಶಕರೇ ಹಾಗೂ ಇಲ್ಲಿನ ಅಧಿಕಾರಿಗಳೇ, ಇಡೀ ಜಿಲ್ಲೆಯಿಂದ ಆಗಮಿಸಿದಂಥ ಎಲ್ಲ ಸಂಘದ ಅಂದ್ರೆ ಅಧ್ಯಕ್ಷರೇ, ಕಾರ್ಯದರ್ಶಿಗೆ ಮತ್ತೊಂದು ಸಲ ತಮಗೆ ಅನಂತ ತಮಗೆಲ್ಲರಿಗೂ ಸ್ವಾಗತ ಬಯಸುತ್ತೇನೆ. ತಾವೆಲ್ಲರೂ ಯಾಕಂದ್ರೆ ಈ ಸಭೆ ಬಹಳ ಅರ್ಜೆಂಟಲ್ಲಿ ಕರೆದ್ವಿ ನಾವು. ಯಾಕಂದ್ರೆ ಸುಮಾರು 15 ದಿವಸದಿಂದ ಚರ್ಚೆ ಮಾಡಾಕತ್ತಿದ್ವಿ. ಅಂದ್ರೆ MD ಅವರೆಲ್ಲ ಫೋನಲ್ಲಿ ನಮ್ಮ ಜೊತೆ ಚರ್ಚೆ ಮಾಡಾಕತ್ತಿದ್ರು. ಸೊ ಒಂದು 2-3 ವಿಚಾರ ತಮ್ಮ ಜೊತೆ ಕರೆದ್ಬಿಟ್ಟು ತಮ್ಮ ಜೊತೆ ಚರ್ಚೆ ಮಾಡಿ ಆ ನಿರ್ಣಯ ತಗೋಬೇಕಂತೇಳಿ ಬಹಳ ಅರ್ಜೆಂಟಲ್ಲಿ ಅದು. ಆದರೂ ನಾವು 2 ದಿವಸ ಹೇಳಿದಾಗ ಇಷ್ಟೆಲ್ಲ ತಾವು ಎಷ್ಟು ಸಂಖ್ಯೆಯಲ್ಲಿ ಬಂದದಕ್ಕೆ ತಾವು ಮತ್ತೊಂದ್ಸಲ ಅಭಿನಂದನೆ ಸಲ್ಲಿಸ್ತೀನಿ. ಯಾಕಂದ್ರೆ ತಾವೆಲ್ಲ ಕೆಲಸ ಕಾರ್ಯಗಳನ್ನು ಬಿಟ್ಟನು ತಮ್ಮ ಸಮಯ ಕೊಟ್ಟು ಬಂದದಕ್ಕೆ ತಮಗೆ ಧನ್ಯವಾದ ಹೇಳುತ್ತಾ, ಯಾಕಂದ್ರೆ ತಾವೆಲ್ಲ ಗೊತ್ತಿದ್ದಂಗ ಇದಕ್ಕೆ ನಾವು ಏನು ಬೆಳಗಾವಿಯಲ್ಲಿ ವಾರ್ಷಿಕ ಸಭೆಯನ್ನು ಮಾಡಿದ್ದೀವಿ, ತಾವೆಲ್ಲರೂ ಆ ಸಭೆಗೆ ಬಂದಿದ್ದೀರಿ. ಯಾಕಂದ್ರೆ ಈ ಸಲ ದೇವರು ನಮಗೊಂದು ಚಲೋ ಅವಕಾಶ ಕೊಟ್ಟಿದ್ದಾನು. ಬೆಳಗಾವಿ ಹಾಲು ಒಕ್ಕೂಟ ಚಲೋ ನಡೆಸಿ ಅದರಿಂದ ಈ ಭಾಗದಲ್ಲಿರುವಂಥ ರೈತರಿಗೆ, ಗ್ರಾಹಕರಿಗೆ, ನೌಕರಸ್ಥರಿಗೆ ಎಲ್ಲರಿಗೂ ಒಳ್ಳೆಯದಾಗಬೇಕಂತೇಳಿ ಆ ಉದ್ದೇಶದಿಂದ ಒಕ್ಕೂಟ ನಡೆಸೋದಿದ್ದು. ಅವಾಗ ತಮಗೊಂದು ಮಾತು ಹೇಳಿದ್ದಕ್ಕೆ ನನ್ನ ಆಸೆ ಏನಾಯ್ತಂದ್ರೆ, ನಮ್ಮ ರೈತ ಬಾಂಧವರಿಗೆ 10 ದಿವಸಕ್ಕೊಂದು ಬಿಲ್ ಬರ್ಬೇಕಂತ ನನ್ನ ಆಸೆ ಇದ್ದ ತಮಗೆ ಹೇಳಿದ್ನ ಅವಾಗ. ಯಾಕಂದ್ರೆ 10 ದಿವಸಕ್ಕೆ ಬಿಲ್ ಬಂತಂದ್ರೆ ಅವಾಗ ಅನುಕೂಲ ಆಗ್ತದೆ ಅಂದಾಗ ಈಗೇನೋ ದೇವರ ಅನುಗ್ರಹದಿಂದ ಸುಮಾರು ಆ ಹಂತಕ್ಕೆ ಬಂದಿದ್ವಿ. ಯಾಕಂದ್ರೆ 10 ದಿವಸಕ್ಕೆ ಬಿಲ್ ತಂದು ನಾವು ನಿಲ್ಲಿಸಿದ್ಯಾಕಂದ್ರೆ ರೈತರಿಗೆ ಯಾಕಂದ್ರೆ ಬಹಳ ಅರ್ಚಿಂಗ್ ಇದೆ. ಯಾಕಂದ್ರೆ ಪ್ರೈವೇಟ್ನವರು ಮತ್ತೊಬ್ಬರು ದಿವಸ ರೊಕ್ಕ ಕೊಟ್ಟು ಹೋಗ್ತಾರೋ ಅಥವಾ ಅಡ್ವಾನ್ಸ್ ಕೊಡ್ತಾರೋ. ನಮ್ಮ ರೈತರು 30-40 ದಿವಸ ತಡ್ಕೊಳಕ್ಕಾಗೋದು ಬಹಳ ಕಷ್ಟ ಆಗ್ತಿದೆ. ಅದಕ್ಕೆ ನಾವೆಲ್ಲ ಹೇಳಿದ್ನ 10 ದಿವಸಗಳನ್ನು ಕೊಡ್ಬೇಕಂತ ನಿಮ್ಮ ಆಶೀರ್ವಾದದಿಂದ, ದೇವರ ಆಶೀರ್ವಾದದಿಂದ ಇವತ್ತು 10 ದಿವಸಕ್ಕೆ ಆ ಬಿಲ್ ತಂದು ನಿಲ್ಲಿಸಿದ್ವಿ. ಅದನ್ನ ನಿರಂತರವಾಗಿ 10 ದಿವಸಕ್ಕೆ ಮೇಂಟೈನ್ ಮಾಡ್ಕೊಂಡು ಹೋಗ್ತೀವಿ. ಇದಕ್ಕೆ ತಮಗೆ ಆಶ್ವಾಸನೆ ಕೊಡ್ತೀನಿ. ಯಾಕಂದ್ರೆ ಮುಂದೆ ಯಾಕಂದ್ರೆ ಹಾಲ ಕಡಿಮೆ ಐತಿ, ಅದಕ್ಕೆ ಜಲ್ದಿ ಬಿಲ್ ಕೊಡೋದಿರ್ತಲ್ಲ. ನಿರಂತರವಾಗಿ 10 ದಿವಸಕ್ಕನ್ನ ಬಿಲ್ ಹಂಗೆ ಉಳ್ಕೊಂಡು ಹೋಗ್ಬೇಕು. ಅದರಿಂದ ನಮ್ಮ ರೈತರಿಗೆ, ಗ್ರಾಹಕರಿಗೆ, ಸಂಘಕ್ಕೆ ಎಲ್ಲರಿಗೂ ಒಳ್ಳೇದಾಗುತ್ತೆ. ಆ ಉದ್ದೇಶದಿಂದ ಇಂಥ ಒಳ್ಳೆ ಕೆಲಸ ಇಟ್ಕೊಂಡು ತಮ್ಮೆಲ್ಲರ ಆಶೀರ್ವಾದದಿಂದ ಹೊಸ ಆಡಳಿತ ಮಂಡಳಿ ಆಯ್ಕೆಯಾಗಿ ಬಂದು ಸುಮಾರು 1 ವರ್ಷ ಆಗಿ ಬಂತು. ತಾವೆಲ್ಲ ಗೊತ್ತಿದ್ದಂಗೆ ಹೋದ ಸಲ ತಾವೆಲ್ಲ ನೋಡಿದ್ರಿ. ಯಾಕಂದ್ರೆ ನಮ್ಮೆಲ್ಲ ಬ್ಯಾಲೆನ್ಸ್ ಶೀಟ್ ತಾವೆಲ್ಲ ನೋಡಿದ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ ಸುಮಾರು 68 ಲಕ್ಷ ಲಾಭ ತಾವು ನೋಡಿದ್ರಿ. ಬ್ಯಾಲೆನ್ಸ್ ಶೀಟ್ ಒಳಗೆ 68 ಲಕ್ಷ ಲಾಭ ಇತ್ತು. ಈಗ ಸುಮಾರು ಈ ಮಾರ್ಚ್ ಎಂಡಿಗೆ ಅಂದ್ರೆ ಅಂದಾಜು ಇದು ನಡೆದೈತೆ. ಯಾಕಂದ್ರೆ ನಿಮಗೆಲ್ಲ ವಿಷಯ ಗೊತ್ತಿರ್ಬೇಕಂದ್ರೆ ಈ ಒಂದು 2 ತಿಂಗಳಿಂದ ನಮ್ಮ ಟರ್ನೋವರ್ ತಿಂಗಳಿಗೆ ಮೊನ್ನೆ ಹೋದ ತಿಂಗಳಂದ್ರೆ ನಮ್ಮ ತಿಂಗಳಿಗೆ ಒಂದು ಟರ್ನೋವರ್ 42 ಕೋಟಿ ರೂಪಾಯಿ ಹೈಯೆಸ್ಟ್ ಬೆಳಗಾವಿ ಒಕ್ಕೂಟ ಹುಟ್ಟಿದಾಗ ಅಷ್ಟು ವ್ಯಾಪಾರ ಆಗಿದ್ದಿಲ್ಲ. ಒಂದೊಂದು ತಿಂಗಳಿಗೆ 40 ಕೋಟಿ, 42 ಕೋಟಿ, 38 ಕೋಟಿ ಹಿಂಗಂದ್ರೆ ವಹಿವಾಟಿಗೆ ನಡೆದೈತೆ. ಅದಕ್ಕೆ ಅಂದ್ರೆ ನಿಮ್ಮ ಆಶೀರ್ವಾದದಿಂದ ಬಹಳ ಒಕ್ಕೂಟ ಅಂದ್ರೆ ಪ್ರಗತಿ ಹಾದಿಯಲ್ಲಿ ಹೊಂಟೈತಿ. ಅದಕ್ಕೆ ನಾವೆಲ್ಲರೂ ಮುಂದಿನ ದಿನಮಾನದಲ್ಲಿ ಇನ್ನೂ ಹೆಚ್ಚಿನ ಈ ಭಾಗದಲ್ಲಿರುವಂತಹ ರೈತರು ಇನ್ನೂ ಹೆಚ್ಚು ನಮ್ಮ ಒಕ್ಕೂಟಕ್ಕೆ ಬರಬೇಕು ಹಾಲು ಕಡೆ ಅಂತ ಈ ಆಶೀರ್ವಾದನೆಲ್ಲ ನಡೆಸಾಕ್ತಿದೆ. ಅದಕ್ಕೆ ನಾವೆಲ್ಲರೂ ಆ ಪ್ರಕಾರ ಈ ಸಲ ಮಾರ್ಚ್ ಎಂಡಿಗೆ ನಾವಂದ್ರೆ ಪ್ರಯತ್ನ ಭಾಳ ಮಾಡ್ತೀವಿ. ಕನಿಷ್ಠ ಒಂದು 5 ಕೋಟಿ ಲಾಭ ತರಬೇಕಂತ ಪ್ರಯತ್ನ ಮಾಡತ್ತಂದ್ರೆ ಮುಂದೆ ಮಾರ್ಚ್ ತಿಂಗಳೊಳಗೆ ಕನಿಷ್ಠ ಒಂದು 5 ಕೋಟಿ ಲಾಭ ಬಂತಂದ್ರೆ ಆ ಲಾಭ ಏನಾದ್ರು ಬಂತಂದ್ರೆ ನಾವು ಅದ್ರ ಒಕ್ಕೂಟಕ್ಕೂ ತಗೋದಿಲ್ಲ, ಮನೆಗೂ ತಗೊಂಡು ಹೋಗಿಲ್ಲ, ಹೊಳ್ಳಿ ಮತ್ತೆ ನಿಮ್ಗೆ ರೈತರಿಗೆ ಕೊಟ್ಟು ಬಿಡ್ತೀನಿ. ಯಾಕಂದ್ರೆ ನಾವು ಹೊಳ್ಳಿ ಏನಾದ್ರು 5 ಕೋಟಿ ಲಾಭ ಮಾಡಿ ತೋರಿಸಿ ಅಂದ್ರೆ ಮತ್ತೆ ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಬರ್ತೈತೆ. ಇನ್ಕಮ್ ಟ್ಯಾಕ್ಸ್ ಕಟ್ಟೋದು ಅದನ್ನ ನಿಮ್ಗೆ ಕೊಟ್ಬಿಟ್ರೆ ಅಂದ್ರೆ ಖರ್ಚು ಹಾಕಿದ್ರು ಬಂದ್ರೆ ಮುಗಿದೋಯ್ತು. ಅದಕ್ಕೆ ಈ ತರ ಲಾಭ ಮಾಡ್ಕೊಂಡು ಮುಂದೆ ಬರುವಂತ ಯಾವುದೇ ಲಾಭದಾಗ ಅದ್ರಲ್ಲಿ ರೈತರು, ಸಂಘದವರು, ಸೆಕ್ರೆಟರಿಗಳು, ಕೆಲಸ ಮಾಡೋರಿಗೆ ಎಲ್ಲರಿಗೂ ಹೋಗ್ಲಿ ಅಂತ ಆ ದೃಷ್ಟಿಯಿಂದ ನಾವೆಲ್ಲ ಕೆಲಸ ಮಾಡಾಕತ್ತಿ. ಇವತ್ತೆಲ್ಲ ಒಂದು 5 ವಿಚಾರ ಇಟ್ಕೊಂಡ ನಾವೆಲ್ಲರೂ ತಮ್ಮನ್ನ ಕರೆದಿದ್ದೀವಿ. ಇಲ್ಲಿ 5 ವಿಚಾರ ಅಂದ್ರೆ 2 ವಿಚಾರ ಫೈನಲ್ ಮಾಡ್ತೀವಿ. 3 ವಿಚಾರ ಸ್ವಲ್ಪ ನಮಗೆ ಟೈಮ್ ಬೇಕಾಗ್ತೈತೆ. 3 ವಿಚಾರ ಸ್ವಲ್ಪ ಅಂದ್ರೆ ಜೂನ್ದಾಗ ಟೈಮ್ ಬೇಕಾಗ್ತೈತಿ. ತಾವೆಲ್ಲರೂ ಭಾಳ ಅಂದ್ರೆ ಕಾರ್ಯದರ್ಶಿಗಳೆಲ್ಲ ಹೇಳ್ತಾರೆ ನಾವೆಲ್ಲ ಹೆಚ್ಚು ಕೆಲಸ ನಾವು ಸೊಸೈಟಿ ನಾವೇ ಮಾಡ್ತೀವಿ, ನಮಗೆಲ್ಲ ಇನ್ನಷ್ಟು ಅಂದ್ರೆ ನಮ್ಗೆ ಏನು ದುಡಿಮೆಗೆ ಅಷ್ಟು ಪಗಾರ ಬೀಳ್ತಾರೆ ಅಂತ ನಿಮ್ದೆಲ್ಲ ಬೇಡಿಕೆ ಐತೆ. ಅಂದ್ರೆ ಸಂಘದಲ್ಲಿ ಕೊಡು ನಮ್ಗೆ ಸಾಲ್ತಲ್ಲ, ನಮ್ಗೆ ಏನಾರು ಸಪ್ರೇಟ್ ಆಗಿ ಹೆಚ್ಚು ಮಾಡ್ಬೇಕು ಕಾರ್ಯದರ್ಶಿಕೊಂಡು ಬೇಡಿಕೆ ಇಟ್ಟಿದ್ರೆ ಅದ್ರ ಜೊತೆ ಈಗ ಸಂಘ ನಿರ್ವಹಣೆ ಮಾಡಕ್ಕೆ ನಿಮಗೂ ಅಂದ್ರೆ ಕನಿಷ್ಠ ಬರೀ ಒಂದು 60 ಪೈಸೆ ಎಷ್ಟೋ ಬರ್ತೈತೆ ಸಂಘಕ್ಕೆ. ನೀವು ಹೇಳಿದ್ರೆ ಯಾಕಂದ್ರೆ ನಾವು 60 ಪೈಸೆ ಒಳಗೆ ಮೇಂಟೈನ್ ಮಾಡಕ್ ಆಗೋದಿಲ್ಲ, ಯಾಕಂದ್ರೆ ನಮಗೂ ಹೆಚ್ಚು ಬೇಕಂತ ನೀವೆಲ್ಲ ಹೇಳಿದ್ರೆ ಅದಕ್ಕೆ 2 ವಿಚಾರ ನಾವು ಗಮನದಲ್ಲಿ ಇಟ್ಕೊಂಡು ಅದನ್ನು ನಾವೆಲ್ಲ ನೋಡಾಕತ್ತೇವೆ. ಈ 10 ಪೈಸೆ ಹೆಚ್ಚು ಮಾಡಿ ಏನಾಗ್ತೈತಿ, 20 ಪೈಸೆ ಮಾಡಿ ಏನಾಗ್ತೈತಿ, 30 ಪೈಸೆ ಅಂದ್ರೆ ಬರೀ 10 ಪೈಸೆ
ಹೆಚ್ಚು ಮಾಡಿ ಒಂದು ವರ್ಷಕ್ಕೆ 2 ಕೋಟಿ ರೂಪಾಯಿ ಮ್ಯಾಗ ಹೆಚ್ಚು ಹೋಗ್ತಂದ್ರೆ ನಮಗೆ ಹೊರೇನೂ ಆಗಬಾರ್ದು, ನುಕ್ಸಾನ ಆಗಬಾರ್ದು. ಇವನ್ನೆಲ್ಲ ಸ್ಟಡಿ ಮಾಡಬೇಕು. ಅಂದ್ರೆ ಸೆಕ್ರೆಟರಿಗಳಿರ್ಬೋದು, ಸಂಘಗಳು ಕೊಡ್ತಿರ್ಬೋದು. ಇದ್ರ ಜೊತೆಗೆ ನಾವೆಲ್ಲ ಆಡಳಿತ ಮಂಡಳಿದವರು ಮತ್ತೆಲ್ಲ ನಮ್ಮ ಅಂದ್ರೆ ನಿರ್ದೇಶಕರು, MDಗಳು, ಅಧಿಕಾರಿಗಳು ಕೂಡ ಇನ್ನೊಂದು ವಿಚಾರ ಮಾಡಿದೆವು. ಯಾಕಂದ್ರೆ 3 ಜನ ಹೆಚ್ಚಂದ್ರೆ ತಮ್ಮೆಲ್ಲ ಚೇರ್ಮನ್ರು ಎಲ್ಲ ಸಂಘದ ಸದಸ್ಯರೆಲ್ಲ ಇರ್ತಾರೆ. ಅದ್ರ ಜೊತೆಗೆ ಬೆಳಿಗ್ಗೆ ಬಂದು ಸೆಕ್ರೆಟರಿ 3 ಜನ ನೀವು ಕೆಲಸ ಮಾಡೋರು, ನಮಗೇನು ಸೆಕ್ಯೂರಿಟಿ ನಮಗೇನಿಲ್ಲ ತಮ್ಮ ವಿಚಾರದವಲ್ಲ ಕೆಲವೊಂದು ಅಧಿಕಾರಿಗಳು ಮಾತಾಡಿದೆ. ಅದಕ್ಕೆ ನಮ್ಮ MDಗಳು, ನಮ್ಮ ಡೈರೆಕ್ಟರ್ಲ್ಲ ಕೂಡಿ ಈ 3 ಮಂದಿಗೆ ಮುಂದಿನ ದಿನಮಾನದಲ್ಲಿ ನಮ್ಮ ಯೂನಿಯನ್ದಿಂದ ಇನ್ಶೂರೆನ್ಸ್ ಯಾಕೆ ಕವರ್ ಮಾಡಬಾರ್ದು, 3 ಮಂದಿ ಲೈಫ್ ಸೆಕ್ಯೂರಿಟಿ ಇಲ್ಲ ಅಂತೇಳಿ ಅವ್ರಿಗಂದ್ರೆ ಅಕಸ್ಮಾತ್ ನೀವು 3 ಮಂದಿ ಕೆಲಸ ಮಾಡೋರಿಗೆ ನಾವು ಇನ್ಶೂರೆನ್ಸ್ ಏನಾದ್ರು ಖರ್ಚು ಮಾಡಿದ್ರಂದ್ರೆ ಸುಮಾರು ಒಕ್ಕೂಟಕ್ಕೆ ವರ್ಷಕ್ಕೊಂದು 10 ಲಕ್ಷ ರೂಪಾಯಿ ಖರ್ಚು ಬರ್ತದೆ. ಆದರೆ ನಿಮ್ಗೆ ಲೈಫ್ ಸೇಫ್ ಇರ್ತದೆ. ಅಂದ್ರೆ ನಿಮ್ಗೆ ಯಾವುದೂ ಏನು ಅಡೆತಡೆ ಅಥವಾ ರಿಸ್ಕ್ಗಳು ಕೆಲಸ ಮಾಡ್ತಿರ್ತೀರಿ, ಮುಂದಿನ ದಿನಮಾನದಾಗ ಇನ್ಶೂರೆನ್ಸು ಈ ಕಾರ್ಯದರ್ಶಿಗಳಿಗೆಲ್ಲ ಮಾಡೋ ವಿಚಾರ. ಈ 3 ವಿಚಾರನ ನಾವು ಜೂನ್ ತನಕ ಒಂದು ಡಿಸಿಷನ್ ತಗೊಂಡು ನಿಮಗೆ ತಿಳಿಸ್ತೀವಿ. ಅದ್ರ ಜೊತೆಗೆ ಇವತ್ತು ಪ್ರಮುಖವಾಗಿ ಕರೆದಂಥ ವಿಚಾರ ಅಂದ್ರೆ ಹಾಲಿನ ರೇಟ್ ಜಾಸ್ತಿ ಮಾಡ್ಬೇಕಂತೇಳಿ ಎಲ್ಲರೂ ಬೇಡಿಕೆ ಇತ್ತು. ಯಾಕಂದ್ರೆ ಮಹಾರಾಷ್ಟ್ರ ಜಾಸ್ತಿ ಮಾಡಿದೆವು ಅಥವಾ ಬಿಸಿಲು ಭಾಳ ಆಗತ್ತೈತಿ ಅಂದ್ರೆ ಹಾಲು ಕಡಿಮೆ ಆಗ್ತದೆ. ಅದಕ್ಕೆ ನಾವು ಎಲ್ಲರೂ ಇವತ್ತು ನಿರ್ಣಯ ಮಾಡಿ ಒಂದು ಹಂತಕ್ಕೆ ಬಂದಿದ್ದೇವೆ. ಎಮ್ಮೆ ಹಾಲಿಗೆ ನಾವು ಸುಮಾರು ರೈತರಿಗೆ ಬರೋದು 41 ರೂಪಾಯಿ 60 ಪೈಸೆ ನಿಮಗೆ ಬರಾಕತ್ತದೆ. ರೈತರಿಗೆ ನೇರವಾಗಿ ಸೊಸೈಟಿ ಸೆಕ್ರೆಟರಿ ಬಿಟ್ಟು ಅದಕ್ಕೆ ಇವತ್ತೆಲ್ಲ ನಾವು ಕುಂತು ಅಲ್ಲಿ ನಮ್ಮ ಆಫೀಸಾಗಿ ನಿರ್ಧಾರ ಮಾಡಿ ಈಗ ಏನು ಮಾಡಿದಂದ್ರೆ ನಾವು ಫೆಬ್ರವರಿ 21ರಿಂದ ಎಮ್ಮೆ ಹಾಲಿಗೆ ಅಂದ್ರೆ ನಾವು 45 ರೂಪಾಯಿ ರೇಟ್ ಕೊಡೋದು ಫಿಕ್ಸ್ ಮಾಡಿದ್ರೆ 100 ರೂಪಾಯಿ 45 ರೂಪಾಯಿ ಎಮ್ಮೆ ಹಾಲು ಕೊಟ್ಟು ಪ್ರೋತ್ಸಾಹನ 5 ರೂಪಾಯಿ ಸೇರಿ ನಿಮ್ಗೆ 50 ರೂಪಾಯಿ ಬೀಳ್ತೈತೆ. ಅದಕ್ಕೆ ಅದನ್ನು ನೀವೆಲ್ಲ ಒಳ್ಳೆಯ ರೀತಿಯಿಂದ ನೀವು ಅಲ್ಲಿ ಕೆಲಸ ಮಾಡಬೇಕು. ಇದ್ರ ಜೊತೆಗೆ ಆಕಳ ಹಾಲಕ್ಕೆ ಯಾಕಂದ್ರೆ ಸುಮಾರು 1 ರೂಪಾಯಿ